ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಇಕ್ಕೇರಿ ಸಮೀಪದಲ್ಲಿರುವ ವಿಜ್ಞಾನ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನಲ್ಲಿ ನಿನ್ನೆ ಶೂನ್ಯ ನೆರಳು ರಹಿತ ದಿನ ಆಚರಿಸಲಾಯಿತು. ಕಾಲೇಜಿನ ಪ್ರಾಚಾರ್ಯ ಹಾಗೂ ಸಿಎನ್ಆರ್ ರಾವ್ ಅತ್ಯುತ್ತಮ ವಿಜ್ಞಾನ ಶಿಕ್ಷಕ ಪ್ರಶಸ್ತಿ ಪುರಸ್ಕೃತ ರೋಹಿತ್ ಪ್ರಾತ್ಯಕ್ಷಿಕೆ ಹಾಗೂ ಟೆಲಿಸ್ಕೋಪ್ಗಳ ಮೂಲಕ ಖಗೋಳದ ಅಧ್ಯಯನ ಹೇಗೆ ಮಾಡಬೇಕು ಎನ್ನುವ ಕುರಿತು ವಿದ್ಯಾರ್ಥಿಗಳಿಗೆ ಮಾಹಿತಿ ನೀಡಿದರು. ಇಲ್ಲಿ ಎಷ್ಟೊತ್ತಿಗೂ ಸೂರ್ಯ ಇದ್ದೇ ಇರುತ್ತೆ. ಆದರೆ ನೇರವಾಗಿ ಸೂರ್ಯನ ಕಿರಣಗಳು ಬಿದ್ದಾಗ ಮತ್ತು ಕರ್ಕಾಟಕ ಸಂಕ್ರಾಂತಿ ವೃತ್ತ ಇವೆರಡಕ್ಕೂ ಏನು ವಿಶೇಷತೆ ಅನ್ನೋದು ನಿಮಗೆ ಗೊತ್ತಿರ್ಬೋದು. 23.5 ಡಿಗ್ರಿ 23.5 ಡಿಗ್ರಿ ನಮ್ಮ ವಿಜಯವಾಮನ್ ಅವರು ಇದನ್ನ ತೋರಿಸಿ ಇದು ಯಾಕೆ ನೆಟ್ಟಿಗಿಲ್ಲ, ಯಾಕೆ ವಾಲ್ಸಿದ್ದಾರೆ ಅಂತ ಕೇಳಿದ್ರಿ. ಇದು ವಾಲಿದೆ. ಸಂದರ್ಭದಲ್ಲಿ ಖಗೋಳ ತಜ್ಞ ಮಂಜುನಾಥ್ ಜೆಡಿ ಕುಣಿ ಖಗೋಳದ ಕೌತುಕಗಳನ್ನು ಮಕ್ಕಳಿಗೆ ತಿಳಿಸಿ ನೆರಳು ರಹಿತ ದಿನದ ವಿಶೇಷತೆ ಕುರಿತು ವಿವರಿಸಿದರು. ಈ ವೇಳೆ ಚಿಂತಕ ವಿಜಯ್ ವಾಮನ್, ಸಂಸ್ಥೆಯ ಮುಖ್ಯಸ್ಥರಾದ ನಾಗರಾಜ್, ಉಪನ್ಯಾಸಕರಾದ ಅಂಕಿತಾ, ಪ್ರಿಯಾಂಕಾ, ಸಹನಾ ಮತ್ತಿತರರು ಉಪಸ್ಥಿತರಿದ್ದರು. ದೂರದರ್ಶನದೊಂದಿಗೆ ವಿಜಯ್ ವಾಮನ್, ಶೂನ್ಯ ನೆರಳಿನ ದಿನ ವರ್ಷಕ್ಕೆ 2 ಬಾರಿ ಸಂಭವಿಸಲಿದೆ. ಇದು ಖಗೋಳದ ಕೌತುಕವೂ ಹೌದು. ದೇಶ ವಿಜ್ಞಾನದಲ್ಲಿ ಮುಂದುವರೆದಿದ್ದು ಈ ಬಗ್ಗೆ ವಿದ್ಯಾರ್ಥಿಗಳಿಗೆ ಮತ್ತಷ್ಟು ತಿಳುವಳಿಕೆ ಮೂಡಿಸುವ ಅಗತ್ಯವಿದೆ ಎಂದರು. ಈ ರೀತಿ ಶೂನ್ಯ ನೆರಳಿನ ದಿವಸಗಳನ್ನ ಮಕ್ಕಳ ಜೊತೆಗೆ ಅದನ್ನ ಎಕ್ಸ್ಪ್ಲೈನ್ ಮಾಡಿಕೊಂಡು ಕಾಲ ಕಳೆಯೋದಕ್ಕೋಸ್ಕರ ಖುಷಿಯಿಂದ ನಾನು ಬಂದಿದ್ದೇನೆ. ರೋಹಿತ್, ಕಾಲೇಜಿನಲ್ಲಿ ಶೂನ್ಯ ನೆರಳಿನ ದಿನಾಚರಣೆಯನ್ನು ಆಚರಿಸಲಾಗಿದೆ. ಹಲವು ಪ್ರಾತ್ಯಕ್ಷಿಕೆಗಳ ಮೂಲಕ ಈ ದಿನದ ಮಹತ್ವವನ್ನು ವಿದ್ಯಾರ್ಥಿಗಳಿಗೆ ಮನವರಿಕೆ ಮಾಡಿಕೊಡಲಾಗಿದೆ. ಮಧ್ಯಾಹ್ನದ ಹೊತ್ತಿಗೆ ಸೂರ್ಯ ನೆತ್ತಿಯ ಮೇಲೆ ಬಂದಾಗ ಶೂನ್ಯ ನೆರಳು ಗೋಚರಿಸುತ್ತದೆ ಎಂದು ತಿಳಿಸಿದರು. ಆ ಕುತೂಹಲವನ್ನು ಅವರು ಆಚರಿಸ್ಲಿ, ಸೆಲೆಬ್ರೇಟ್ ಮಾಡಲಿ ಅನ್ನೋ ಕಾರಣಕ್ಕಾಗಿ ನಿಸರ್ಗದಿಂದಲೇ ಆಗುವಂತಹ ಇಂಥ ವೈಜ್ಞಾನಿಕ ವಿದ್ಯಮಾನಗಳನ್ನ, ಅದರ ಹಿಂದಿರುವಂತಹ ವಿಜ್ಞಾನದ ಥಿಯರಿಗಳನ್ನ, ಸಿದ್ಧಾಂತಗಳನ್ನ ನಾವು ಮಕ್ಕಳಿಗೆ ಎಕ್ಸ್ಪ್ಲೇನ್ ಮಾಡಬೇಕು ಅಂತೇಳಿ ಇಂತಹ ಕಾರ್ಯಕ್ರಮಗಳನ್ನ ಆಚರಿಸ್ತಾ ಇದ್ದೇವೆ.